ಗೈಸ್ ಫೈನಲಿ ಇವತ್ತು ಹೆಸರನ್ನ ರಿವೀಲ್ ಮಾಡ್ತಾ ಇದೀವಿ. ನನ್ನ ಮಾವ ಮತ್ತೆ ಅತ್ತೆ ಮಗಳ ಹೆಸರು. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ಹೆಂಗ್ ರೆಡಿ ಆಗಿದ್ದಾರೆ ನೋಡಿ ಗೈಸ್. ಇವ್ರ ಮಗಳದೇ ಇವತ್ತು ನಾಮಕರಣ ಇರೋದು. ಪುರೋಹಿತ್ ಅಂಕಲ್ ನನ್ನ ಸಬ್ಸ್ಕ್ರೈಬರು. ಇಲ್ಲಿ ಫೋಟೋಶೂಟ್ ಜೋರಾಗಿ ನಡೀತಾ ಇದೆ. ವಾಕ್ ಮಾಡೋ ಖುಷಿಗೆ, ನಾಮಕರಣ ಆಗಿದ್ದ ಖುಷಿಗೆ ನಮ್ ಸೂಸು ಮಾಡ್ಬಿಡ್ತು. ಪ್ರೀತಿಯ ಮೈಸೂರು ಹುಡುಗಿ ಸಂಚುನಾ ಮೋಹನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ತರ ರೆಡಿ ಆಗಿದ್ದೀನಿ ಯಾಕೆಂದ್ರೆ ಇವತ್ತು ನಮ್ಮ ಪುಟ್ಟಾಣಿದು ನೇಮಿಂಗ್ ಸೆರೆಮನಿ ಇದೆ. ಸೊ ನಾವು ಎಲ್ಲರೂ ಹೋಗ್ತಾ ಇದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 8 o'clock. ಸೊ ರೆಡಿ ಆಗಿದ್ದೀವಿ. ನಮ್ಮ ಮಾವ ಮತ್ತು ಸನತ್ ಆಲ್ರೆಡಿ ಹೋಗಾಗಿದೆ. ನಾವಿವಾಗ ಹೋಗಬೇಕಷ್ಟೇ. ಸೊ ರೆಡಿ ಆಗೋದು ಲೇಟ್ ಆಯಿತು. ಸೊ ಇವಾಗ ಹೋಗ್ತಾ ಇದ್ದೀನಿ ಆ್ಯಂಡ್ ತುಂಬ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಇವತ್ತು ಅಷ್ಟೇ ಗೈಸ್. ಟೈಮ್ ಹೋಗ್ಬಿಟ್ಟಿದೆ. ಸಿಗ್ತೀನಲ್ಲ ಹೋದ್ಮೇಲೆ. ಹೆಂಗ್ ರೆಡಿ ಆಗಿದ್ದಾರೆ ನೋಡಿ. ಗಂಟು ತೋರ್ಸಜಿ, ಗಂಟು ತೋರ್ಸು. ಹೇರ್ ಸ್ಟೈಲು. ನಾನು ಅಪ್ಪ ಅಮ್ಮ ಅಜ್ಜಿ ಹೋಗ್ತಾ ಇದೀವಿ ಒಂದು ಕಾರಲ್ಲಿ. ನಮ್ಮ ತಾತ ಆಮೇಲೆ ಬರ್ತಾರೆ. ಹೋಗ್ತಾ ಇದೀವಿ ಮನೆ ಹತ್ರನೇ. ಒಂದು 15 minutes ಇದೆ ಚೌಟ್ರಿ. ಇಲ್ಲಿಗೆ ಹೋಗ್ಬೇಕು. ಗೈಸ್ ಇವ್ರ ಮಗಳದೇ ಇವತ್ತು ನಾಮಕರಣ ಇರೋದು. ಇವರಿಬ್ರು ಮಗಳದು. ಎಷ್ಟು ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ. ಪುರೋಹಿತ್ ಅಂಕಲ್ ನನ್ನ ಸಬ್ಸ್ಕ್ರೈಬರು. ಏ ಅಂಕಲ್ ಸರಿಯಾಗಿ ಬಂದ್ರಿ. ಸರಿಯಾಗಿ ಬಂದ್ರಿ. ಎರಡು ತಗೊಂಡ್ಬಿಡಲ್ಲಿ. ಕ್ಯಾರೆಟ್ ಹಲ್ವಾ, ಉಪ್ಪಿಟ್ಟು, ಚಟ್ನಿ. ನಾವಿವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ತಿಂಡಿ ಏನೇನಿದೆ ಅಂದರೆ ಉಪ್ಪಿಟ್ಟು, ಕ್ಯಾರೆಟ್ ಹಲ್ವಾ, ಚಟ್ನಿ, ಕಾಫಿ, ಟೀ ಎಲ್ಲ ಇದೆ. ಬರೀ ಉಪ್ಪಿಟ್ಟು ಮತ್ತು ಸ್ವಲ್ಪ ಕ್ಯಾರೆಟ್ ಹಲ್ವಾ ತಿಂತೀನಿ ಅಷ್ಟೇ. ಆಯಿತು, ಇವಾಗ ಹೋಮ ಏನೋ ನಡೀತಿದೆ. ನಾವು ಫೋಟೋ ಸೆಷನ್ ಮಾಡೋಣ ಅಂತ ಫೋಟೋಸ್ ಎಲ್ಲ ತೊಗೊತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ. ಹಿಂದೆ ನೋಡಿ ನಮ್ಮ ರೆಡ್ ಬುಲ್ ನಿಂತಿದೆ. ಇಲ್ಲಿ ಫೋಟೋಶೂಟ್ ಜೋರಾಗಿ ನಡೀತಾ ಇದೆ. ಹಂಗೆಲ್ಲ ಕಟ್ ಮಾಡಲ್ಲ. ಮುಗಿತಾ ಇದೆ ಇವಾಗ. ನಾವು ನಾಮಕರಣ ಮಾಡ್ತಿದ್ವಿ ಅಂದರೆ ಹೆಸರಿಡ್ತೀವಿ. ನಿಮಗೂ ಆಮೇಲೆ ರಿವೀಲ್ ಮಾಡ್ತೀನಿ ಏನು ಹೆಸರು ಅಂತ. ಇವಾಗ ಹೆಸರಿಡ್ತಾರೆ. ನನ್ನ ನೋಡ್ತಾರೆ ಮಾತಾಡಿದ್ರೆ ಎಲ್ಲರೂ. ಸೊ ಹೆಸರು ಏನು ಅಂತ ನಾನು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತೀನಿ. ಅಲ್ಲಿ ತನಕ ಗೆಸ್ ಮಾಡ್ತಾ ಇದ್ದೀನಿ.
ಇಲ್ಲಿತ್ತು ಪುರೋಹಿತರ ಅಂಕಲ್ ಹೊರಟಿದ್ದಾರೆ. ಒಂದ್ಸತಿ ನಮ್ಮ ಬ್ಲಾಗಿಂದಲೇ ಅಂಕಲ್ಗೆ ಬಾಯ್ ಅಂದ್ಬಿಡಿ. ನಾನು ಬ್ಲಾಗ್ ಮಾಡೋದು ಮರ್ತೋಗಿದ್ದೆ, ಅಂಕಲಾಗಿ ಕ್ಯಾಪ್ಸಿದ್ದು ಹೊರಟೆ ಅಂತ ಬ್ಲಾಗ್ ಆನ್ ಮಾಡಮ್ಮ ಅಂತ ಹೊರಟಾದ್ರು. ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಬಂದ್ವಿ, ಎಳ್ನೀರು ಸಿಕ್ತು, ಕುಡಿತಾ ಇದ್ವಿ ಫುಲ್ ಬಾಯಾರಿಕೆ. ಪೂಜೆ ಎಲ್ಲ ಆಯಿತು. ಇವಾಗ ಎಲ್ರಿಗೂ ನೇಮ್ನ ರಿವೀಲ್ ಮಾಡಬೇಕು. ಸೊ ಇದಕ್ಕೆ 3 ಜನನೂ ಒಂದೇ ಥರ ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತದೆ ಮಗುಗೆ. ನಾನು ತೋರಿಸ್ತೀನಿ ನಿಮಗೆ. 5 ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು. ಫೈನಲಿ ಇವತ್ತು ಹೆಸರನ್ನ ರಿವೀಲ್ ಮಾಡ್ತಾ ಇದೀವಿ. ನನ್ನ ಮಾವ ಮತ್ತೆ ಅತ್ತೆ ಮಗಳ ಹೆಸರು ಸಿರಿ ಎಸ್ ವಸಿಷ್ಠ. ಆಫ್ ಮಾಡೋ. ಇವಾಗ ನಾವು ಊಟ ಮಾಡಕ್ಕೆ ಬಂದಿದ್ದೀವಿ. ಮನೆಗೆ ಹೋಗಬೇಕು. ಬಿಕಾಸ್ ಯಾಕೆಂದರೆ ನಮ್ಮ ಅತ್ತೆಗೆ ಗೊತ್ತಿಲ್ಲ, ಇದು ಗೊತ್ತಿಲ್ವೋ ಗೊತ್ತಿಲ್ಲ, ನನಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಗೊತ್ತು. ಸರ್ಪ್ರೈಸ್ ವೆಲ್ಕಮ್ ಮಾಡ್ಕೊತಾ ಇದ್ದೀವಿ. ಸೊ ಅದಕ್ಕೆ ಡೆಕೋರ್ ಟೀಮ್ ಎಲ್ಲ ಬರ್ತಾರೆ. ಅವ್ರ ಜೊತೆ ಕೋಆರ್ಡಿನೇಟ್ ಮಾಡೋಕ್ಕೆ ಬೇಗ ಹೋಗಬೇಕು. ಮತ್ತು ನಮ್ಗೆ ಹೆಂಗೆ ಡಿಸೈನ್ ಮಾಡಿಸ್ಬೇಕು ಅಂತ ಕರೆಕ್ಟಾಗಿ ಮಾಡ್ತಾರೆ. ಬಟ್ ನಾವು ನಿಂತ್ಕೊಂಡು ಮಾಡಿಸ್ಬೇಕಲ್ವ. ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ ಊಟ ಮಾಡಿಕೊಂಡು. ಸೊ ಊಟ ರೆಡಿ ಆಗಿದೆ. ಅಪ್ಪ ಅಮ್ಮಗೆ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬಂದ ತಕ್ಷಣ ಊಟ ಮಾಡಿಕೊಂಡು ಹೊರಡೋದು. ಆ್ಯಂಡ್ ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ನಮ್ಮ ಮನೆಯಲ್ಲ ಪುಟಾಣಿನ ಹೆಂಗೆ ವೆಲ್ಕಮ್ ಮಾಡ್ಕೊಂಡ್ವಿ ಅಂತ. ಬಟ್ಟೆ ಹೊಟ್ಟೆ ಹಸಿದಿದೆ. ಟೈಮ್ ಬಂದುಬಿಟ್ಟು 3 o'clock ಆಗಿಬಿಟ್ಟಿದೆ. ಪಡ ಅಂತ ಬ್ಯಾಟಿಂಗ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಡೋದು. ಇವಾಗೆಲ್ಲ ಲಾಸ್ಟ್ ಬಂತು. ಇವಾಗ ಚೆನ್ನಾಗಿ ತಿನ್ನಬೇಕು. ತುಂಬ ದಿನ ಆದಮೇಲೆ ಮೀಟಿಂಗ್ ಏನೋ ಬಾಳೆಯಲ್ಲಿ ಊಟ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿಸ್ಬೇಕು. ತುಂಬ ಟೈಮ್ ಆಗೋಗಿದೆ. ಮೋಸ್ಟ್ ಪ್ರಾಬ್ಲಿ ಅವ್ರು ಬಂದುಬಿಟ್ಟಿರ್ತಾರೇನೋ. ನಾವು ಹೋಗಿ ಎಲ್ಲನೂ ಮಾಡಿಸ್ಬೇಕು. ವ್ಲಾಗ್ ಮಾಡೋ ಖುಷಿಗೆ, ನಾಮಕರಣ ಆಗಿದ್ದ ಖುಷಿಗೆ ನಮ್ಮ ಸಿರಿ ವಸಿಷ್ಠ ಅವರು ನನ್ನ ಮೇಲೆ ಟಾಯ್ಲೆಟ್ ಮಾಡಿಬಿಟ್ಟಿದ್ದಾರೆ ಗೈಸ್. ಸೂಸು ಮಾಡಿಬಿಡ್ತು. ಒಳ್ಳೇದಂತೆ. ಏನಾಗುತ್ತೆ ಒಳ್ಳೇದು ನೋಡೋಣ. ಮುಚ್ಚೆ ಮಾಡಿದ್ರೆ, ಸೂಸು ಮಾಡಿದ್ರೆ. ಇವಾಗಷ್ಟೇ ಮನೆಗೆ ಬಂದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು, ಬಿಕಾಸ್ ಡ್ರೆಸ್ ಚೇಂಜ್ ಮಾಡ್ತಾ ಇರಲಿಲ್ಲ, ಸುಸ್ತಾಗೋಯ್ತು ತುಂಬ. ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಡೆಕೋರೇಷನ್ ಎಲ್ಲ ನೋಡೋಕ್ಕೆ ಹೋಗಬೇಕು.